ಹೇಗೆ ಮನೇಲಿ ಹೇಗೆ ಮಾಡ್ತಾರೋ ಅದೇ ಥರ ಮಾಡ್ಕೊಂಡು ಬನ್ನಿ ಅಂದರೆ ನಮ್ಮ ಮೇಡಮ್ ಮತ್ತು ರಘು ಸರ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೀತಾ ಇದೆ. ಅದಕ್ಕೆ ಫಸ್ಟ್ ರಘು ಸರ್ಗೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರ್ಯಕರ್ತೆಯಾದ ನಮ್ಮ ಅನುಪಮ ಮೇಡಮ್ ಕೂಡ ನಾನು ನಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತೀನಿ. ಎಲ್ಲ ಬ್ಯಾಕ್ ಬೋನ್ ಅಂತ ಹೇಳಿದ್ರೆ ನಮ್ಮ ಆಶಾ ವರ್ಕರು ಮತ್ತು CHOಗಳು ಅವ್ರಿಗೂ ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಭಾಗ್ಯ ಮತ್ತು ಕವಿತಾ ಅವ್ರಿಗೂ ಕೂಡ ನಾನು ಸ್ವಾಗತ ಮಾಡ್ತೀನಿ. ಮತ್ತು ಸಾರ್ವಜನಿಕರು ಎಷ್ಟು ಕ್ಯೂರಿಯಾಸಿಟಿ ಆತುರದಿಂದ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. ಅವರು ಕೂಡ ಕಾತುರದಿಂದ ಕೂತ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮ ಉದ್ಘಾಟನೆ ನೀವು ಬಜೆಟ್ ಕೊಡೋದ್ರಿಂದ ಮೂಲಕ ನಾನು ಸ್ಟಾರ್ಟ್ ಕೊಡ್ತೀನಿ. ರಘು ಸರ್ ಇದ್ರ ಬಗ್ಗೆ ಒಂದೆರಡು ಮಾತಾಡ್ಬೇಕಂತ. ರಘುನಾಥ ಸರ್ ಅಂತ ಇವರು ಸೀಮಂತ ಡಾಕ್ಟರ್ ಅಂತಾನೆ ಇವರು ಫೇಮಸ್ ಆಗಿರೋದು. ಎಲ್ಲ PHCಗೂ ತುಂಬಾ ಅಂದ್ರೆ ಈ ಚಾಮರಾಜನಗರ ಕೂರ್ಗಲ್ಲೆಲ್ಲ ಟ್ರೈಬಲ್ ಪೀಪಲ್ ಇರ್ತಾರೆ. ಕನ್ನಡದಲ್ಲಿ ಏನಂತಾರ ನಂಗೆ ಗೊತ್ತಿಲ್ಲ. ಟ್ರೈಬಲ್ ಬುಡಕಟ್ಟು ಜನಾಂಗ ಅಂದವರು ಉಂಟಾಗ್ಬಿಟ್ರೆ ಬಹಳ ಖುಷಿ. ಒಂಥರ ಜೀವನದ ಒಂದು ಉದ್ದೇಶನೇ ಈ ಥರದೊಂದು ಸುಂದರವಾದ ಕ್ಷಣಗಳನ್ನ ಮಾಡೋದಕ್ಕೆ ನಾವೊಂದು ತಯಾರು ಮಾಡೋದಕ್ಕೆ ಬಹಳ ಖುಷಿ ಆಗುತ್ತೆ. ಇವತ್ತು ಅಷ್ಟೇ. ಸೊ ಹ್ಯಾಪಿ ಟು ಬಿ ಹಿಯರ್. ಸೊ ಮ್ಯಾಮ್ ಹೇಳಿದಂಗೆ ಹೌದು, ಸೀಮಂತ ಡಾಕ್ಟರ್ ಅಂತ ಹೆಸರು. ಆಲ್ಮೋಸ್ಟ್ ಒಂದು 10-12 ಡಿಸ್ಟ್ರಿಕ್ಟ್ಸ್ನ ಕವರ್ ಮಾಡಿದ್ದೀವಿ ಸೀಮಂತ ಕಾರ್ಯಕ್ರಮಗಳು. ಸೊ ಹೇಗೆ ಶುರುವಾಯಿತು, ಏನು ಶುರುವಾಯಿತು ಅಂತ 2 ನಿಮಿಷದಲ್ಲಿ ಹೇಳ್ಕೊಡ್ತೀನಿ. ನೀವೆಲ್ಲ ಕೇಳಿಸ್ಕೊಳ್ಳಿ. ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಏನಾಯಿತು ಅಂದರೆ ಇದೇ ಥರ ನಾನು ಒಂದು ಆಲ್ಮೋಸ್ಟ್ 20 ವರ್ಷದ ಹಿಂದೆ ಒಂದು ನಾಮೂಳ್ಳು ಅಂತ ಒಂದು ಸಣ್ಣ ಹಳ್ಳಿ, ಗೌರಿಬಿದನೂರು ಜಿಲ್ಲೆ, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಅಲ್ಲಿ ಮೆಡಿಕಲ್ ಆಫೀಸರ್ ಆಗಿ ಹೊಸದಾಗಿ ಸೇರಿಕೊಂಡೆ. ಆರ್ಮಿಲಿಂದ 5 ವರ್ಷ ಆರ್ಮಿಲಿ ಫುಲ್ ಪಾಶ್ ಲೈಫ್ ನಡೆಸಿ ಫುಲ್ಲು ಹಳ್ಳಿ ರಿಮೋಟ್ ಏರಿಯಾಗೆ ಬಂದಾಗ ಒಂಥರ ಶಾಕ್ ಥರ ಆಯಿತು, ಕಲ್ಚರಲ್ ಶಾಕ್. ಏನಪ್ಪ ಈ ಥರ ಇದೆ ನಮ್ಮ ಭಾರತದ ಹಳ್ಳಿಗಳು, ಈ ಥರ ಇದೆಯಲ್ಲ ಅಂತ. ಆಮೇಲೆ ತಾಯಂದ್ರಿಗೆ ಬಹಳ ಕಷ್ಟ ಇತ್ತು. ಅವಾಗ ಮನೆಗಳಲ್ಲೇ ಹೆರಿಗೆ ಮಾಡ್ಕೊಳ್ತಿದ್ರು.